ನನಗೂ ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತಾರೆ ಅನ್ಕೊಂಡಿರಲಿ. ಯಾವ್ದು ಹೇಳ್ರಿ? ದೊಡ್ಡವ ಆಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವರಿಂದ ದೊಡ್ಡವ್ರ ಗಂಟು ಮಾಡ್ತಿರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗ್ಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡು ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ ಗಂಡು ಮಕ್ಳು ನೀನು ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದೀರಲ್ವಾ? ಕೇಳಿ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲ್ ಆಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಏನಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹರಡುವಾಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಂಬರಿದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜೆ ನಿಜ ನೋಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಿನಗೋಸ್ಕರ ಹೇಳ್ತೀನಿ. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಟಾಯಿಸ್ಬಾರ್ದು. ನಿಜವಾಗ್ಲೂ ನಮ್ ಬಿಗ್ ಬಾಸ್ ಮನೇಲಿದ್ದಾಗ ಇಷ್ಟೊಂದು ಪ್ರೀತಿ ಜಲ ಸಂಪಾದನೆ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ನಾನು ಬದುಕಿರೋವರೆಗೂ ಅದೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಎಣೆ ಬೀಳೋವರೆಗೂ ನಿಮ್ ಋಣ ಮರೆಯಲ್ಲ ಅಂತ. ಈ ಪ್ರೀತಿ ಇರಲಿ. ನಾ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ನನ್ನ ಟೈಮು ಒಳ್ಳೆ ಬಂದ್ಬಿಡ್ತದೆ, ಬಟ್ ಅಳುವುದಿಲ್ಲ ಅಷ್ಟೇ. ನಾನು ಸಖತ್ ಖುಷಿ ಆಯ್ತು. ನಾನು ಯಾವ ವೇದಿಕೆ ಮೇಲೆ ಹೇಳಿಲ್ಲ. ನಿಜವಾಗ್ಲೂ ನಮ್ಮ ಪೊಲೀಸರುಗಳು ನಾನು ಎಲ್ಲೇ ಹೋದ್ರು ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು. ಪೊಲೀಸರ ಡ್ಯೂಟಿ ಏನು ಅಂತ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಅವರು 24 hours ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರು ನಾನು ನಿಮ್ ಶೋ ನೋಡ್ತಾ ಇದ್ದೆ, ನಿಮ್ಗೆ ನಮ್ಮ ಮನೆಯಿಂದ ಎಲ್ಲ ಓಟ್ ಹಾಕಿಸ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಪೊಲೀಸ್ ಸರ್ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಆಮೇಲೆ ಇನ್ನೊಂದು ಖುಷಿ ಆಯ್ತೇನಪ್ಪ ಅಂದ್ರೆ ಎಲ್ಲಾ ಊರಲ್ಲೂ ಬ್ಯಾನರ್ ಹೊಡಿಸಿ, ರೈತರೆಲ್ಲ ದನ ಕಿಚ್ಚೊಡಿಬೇಕಾದ್ರೆ ಎತ್ಕೊಂಡ ಮೇಲೆಲ್ಲ ಚಿತ್ರ ಬಿಡಿಸಿ ಅದೆಲ್ಲ ಮಾಡಿದ್ರು. ಅದು ಸಖತ್ ಖುಷಿ ಆಯ್ತದೆ. ಒಬ್ರಿಗೂ ಇರೋಂಗಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. 10 ಗಂಟೆಗಿದೆ ಫಸ್ಟ್ ನಾನು ಬಂದಿರೋದು. ಬಂದಂಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜವಾಗ್ಲೂ ಇದು ಚನ್ನಪಟ್ಟಣ ಅಲ್ಲ, ಚಿನ್ನಪಟ್ಟಣ. ಚಿನ್ನಂತ ಮನಸ್ಸು, ಚಿನ್ನಂತ ವ್ಯಕ್ತಿಗಳು. ಅವಣ್ಣಲ್ಲಿ ಪ್ಲೈನ್ ಸ್ಪೀಚ್ ಕೊಡ್ತಾವಾಗಲೇ ಬಂತು ಕನ್ನಡ. ನಿನ್ ಪ್ಲೈನ್ ಕಿಸ್ ಎಲ್ಲ ಬಂತು ಕನ್ನಡ.